ಕಲ್ಲಳ್ಳಿ ಗ್ರಾಮ ಸಮೀಪದಲ್ಲಿ ಹಾದು ಹೋಗುವ ಅನಿಕೆ ಸಂತೆ ರೋಡ್ ಮೂಲತಃ ನಕಾಶೆಯಲ್ಲಿದ್ದು ಕೆಲವರು ಒತ್ತುವರಿ ನಡೆಸಿದ್ದಾರೆ. ಇದರಿಂದ ಕೃಷಿಕರಿಗೆ ಬಹಳಷ್ಟು ತೊಂದರೆ ಉಂಟಾಗುತ್ತಿದೆ. ಸುಮಾರು 8 ಗ್ರಾಮಗಳಿಗೆ ಅತ್ಯಂತ ಪ್ರಮುಖವಾದ ಅನಿಕೆ ಸಂತೆ ರೋಡ್ಗೆ ಶಾಸಕರು ಮತ್ತು ತಹಶೀಲ್ದಾರರು ಗಮನ ಹರಿಸುವ ಮೂಲಕ ಕಾಯಕಲ್ಪ ನೀಡಬೇಕು ಎಂದು ಒತ್ತಾಯಿಸಿ ಹೆಬ್ಬಾಳು, ದೊಡ್ಡಬ್ಯಾಡಗೆರೆ, ಕಲ್ಲಹಳ್ಳಿ, ಜೋಗಿಹಳ್ಳಿ ಸೇರಿದಂತೆ ಇನ್ನು ಮುಂತಾದ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಕಲ್ಲಳ್ಳಿ ಕಾವಲಿಂದ ವಿರ್ದೇನಹಳ್ಳಿ ಹೆಚ್ಚು ಕಮ್ಮಿ 15 ಊರಿಗೆ ಹೆಲ್ಪ್ ಆಗಂತ ಅನಿಕೆ ಸಂತೆ ರೋಡ್ ಇದು. ಇದನ್ನ 15 ಹಳ್ಳಿಗೂ ಜನಕ್ಕೂ ಎಲ್ಲ ಸಹಕರಿಸಬೇಕಾಗಿ ಒಂದು ದೊಡ್ಡ ಒಂದು ಚೈನು 33 ಅಡಿ ಒಂದು ರೋಡ್ ಇದೆ. ಅದನ್ನ ದಯವಿಟ್ಟು ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗೋಂಥ ದಾರಿ ಇದು. ದಯವಿಟ್ಟು ನಮ್ಮ ಇದನ್ನ. ಈ ಸಂದರ್ಭದಲ್ಲಿ ಮಾತನಾಡಿದ ದೊಡ್ಡಬ್ಯಾಡಗೆರೆ ಗ್ರಾಮದ ಮುಖಂಡ ಮಲ್ಲಿಕಾರ್ಜುನ್, ಅನಿಕೆ ಸಂತೆಗೆ ಜಾನುವಾರುಗಳು ಮತ್ತು ಪ್ರಯಾಣಿಕರು ಸಂಚಾರಕ್ಕೆ ಎಂದೇ ಈ ಹಿಂದೆ ಹೆಬ್ಬಾಳು, ಕಲ್ಲಳ್ಳಿ, ಜೋಗಿಹಳ್ಳಿ, ದೊಡ್ಡಬ್ಯಾಡಗೆರೆ, ಸಂಶೆಟ್ಟಿಹಳ್ಳಿ ಮೂಲಕ ಅನಿಕೆ ಸಂತೆಗೆ ತೆರಳಲು ದಾಖಲೆ ರೂಪದಲ್ಲಿ ನಕಾಶೆದಾರಿಯನ್ನು ಕಳೆದಿದ್ದಾರೆ. ಆದರೆ ಇತ್ತೀಚಿನ ದಿನದಲ್ಲಿ ಕೆಲ ಕೃಷಿಕರು ತಮ್ಮ ಸ್ವಾರ್ಥದಿಂದ ಸಾರ್ವಜನಿಕರ ರಸ್ತೆಯನ್ನು ಒತ್ತುವರಿ ನಡೆಸಿದ್ದಾರೆ. ಇದರಿಂದ ಕೃಷಿಕರಿಗೆ ತೊಂದರೆ ಉಂಟಾಗುತ್ತಿದೆ ಎಂದ ಅವರು, ಇತ್ತೀಚಿನ ದಿನದಲ್ಲಿ ಬಹುತೇಕ ರೈತಾಪಿ ವರ್ಗ ಕೊಳವೆ ಬಾವಿ ಮಾಡಿಕೊಂಡು ತಮ್ಮ ಹೊಲದ ಬಳಿಯೇ ತರಕಾರಿ ಮತ್ತು ಹೈನುಗಾರಿಕೆ ನಡೆಸುವ ರೈತರಿಗೆ ಮಾರುಕಟ್ಟೆಗೆ ತರಕಾರಿಗಳನ್ನು ತೆಗೆದುಕೊಂಡು ಹೋಗಲು ಸೂಕ್ತ ರಸ್ತೆ ಇಲ್ಲದೆ ತರಕಾರಿಗಳನ್ನು ಬೇಕಾಬಿಟ್ಟಿ ಬೆಲೆಗೆ ನೀಡಬೇಕಾದ ಹೀನ ಸ್ಥಿತಿ ಬಂದಿದೆ. ಕಂದಾಯ ಇಲಾಖೆಯಲ್ಲಿನ ದಾಖಲೆಯಲ್ಲಿರುವ ನಕಾಶೆಯ ರೋಡನ್ನು ಮಾನ್ಯ ಶಾಸಕರು ಮತ್ತು ತಹಶೀಲ್ದಾರ್ ವಿಶೇಷ ಗಮನ ನೀಡುವ ಮೂಲಕ ಸುಮಾರು 5 ಕಿಲೋಮೀಟರ್ ರಸ್ತೆ ಕಾಯಕಲ್ಪ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಜೋಗಿಹಳ್ಳಿ ಮತ್ತು ಹೆಬ್ಬಾಳು ಗ್ರಾಮಸ್ಥರಾದ ಶಿವಣ್ಣ, ರಾಜಣ್ಣ ಮತ್ತು ಕರ್ಣ ಮಾತನಾಡಿ, ಸುಮಾರು 5.5 ಕಿಲೋಮೀಟರ್ ನಕಾಶೆ ರಸ್ತೆಯಿಂದ ನೂರಾರು ಕೃಷಿ ಕುಟುಂಬಗಳಿಗೆ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತಿದೆ. ಕೆಲವರು ಮಾತ್ರ ಒತ್ತುವರಿ ಮಾಡಿದ್ದಾರೆ, ಕೆಲವರು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮಳೆಗಾಲದಲ್ಲಿ ಸಂಚಾರ ದೇವರಿಗೆ ಪ್ರೀತಿಯಾಗಿದೆ. ಈ ಸಂಬಂಧ ನಾವುಗಳು ನಾಳೆಯೇ ಕಂದಾಯ ಇಲಾಖೆಯ ತಹಶೀಲ್ದಾರ್ ಅವರಿಗೆ ಖುದ್ದು ಭೇಟಿ ನೀಡಿ ಮನವಿ ಸಲ್ಲಿಸಲಾಗುತ್ತದೆ. 16 ಜನರಿಗೆ ಉಪಯುಕ್ತವಾಗುವ ರಸ್ತೆ ನಿರ್ಮಾಣಕ್ಕೆ ಇಲ್ಲಿನ ಎಲ್ಲ ಕೃಷಿಕರು ಕೂಡ ಕೈಜೋಡಿಸಬೇಕಿದೆ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಾದ ಧರ್ಮಶೆಟ್ಟಿ, ಗೌರಮ್ಮ, ಕುಮಾರಸ್ವಾಮಿ, ವೀರಭದ್ರ ಶೆಟ್ಟಿ, ಪುಟ್ಟಸ್ವಾಮಿ, ತಿಮ್ಮಶೆಟ್ಟಿ, ಶ್ರೀನಿವಾಸ್, ಸಿದ್ದಪ್ಪ ಶೆಟ್ಟಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಅನಾನುಕೂಲ ಆಗಿದೆ. ದಯವಿಟ್ಟು ಇದೊಂದು ಗಮನ ಹರಿಸಬೇಕಾಗಿ ಎಲ್ಲರೂ ಕೇಳ್ಕೊಂತ ಇದೀವಿ. ಇದೊಂದು ರೋಡ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ. ಇದೊಂದು ರೋಡ್ ಮಾತ್ರ ನಾವು ಮಾಡ್ಕೊಡ್ಬೇಕು. ಒಬ್ರಿಗಲ್ಲ, ಒಂದು ಊರಿಗಲ್ಲ, 15 ಹಳ್ಳಿಗೆ ಅನಾನುಕೂಲ ಇದೆ ಇದು ರೋಡು. ದಯವಿಟ್ಟು ಇದೊಂದು ಮಾಡಿಕೊಡಿ ಅಂತೇಳಿ ಎಲ್ಲರೂ ಮನವಿ ಮಾಡ್ಕೊಂತ ಇದೀವಿ.